ಸಿಎಂ ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶ ಏನಪ್ಪ ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಸಂದರ್ಭದಲ್ಲಿ ಈ ರಾಜ್ಯದ ಮಹಿಳೆಯರಿಗೆ ಮತ್ತು ಈ ರಾಜ್ಯದಲ್ಲಿರುವಂತಹ ಜನರಿಗೆ ಉಚಿತ ಗೃಹಜ್ಯೋತಿ ಯೋಜನೆ ಮತ್ತು ಉಚಿತವಾಗಿ ಒಂದು ಮಹಿಳೆಯರಿಗೆ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಕೊಡುವಂಥದ್ದು ಗೃಹಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನು ಜಾರಿ ತಂದಿತ್ತು. ಭಾಳ ಸಂತೋಷ, ಭಾಳ ಉತ್ತಮವಾಗಿ ನಡೆಯಿತು. ಅದಕ್ಕೆ ನಾವು ಶುಭಾಶಯಗಳನ್ನು ನೀಡುತ್ತೇವೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಈಗಾಗಲೇ ಒಂದು ಆದೇಶ ಏನು ಕೊಟ್ಟಾರಪ್ಪ ಅಂತಂದರೆ, ಎಲ್ಲ ಫಲಾನುಭವಿಗಳು ಮತ್ತೊಮ್ಮೆ ಅರ್ಜಿ ಕೊಡಬೇಕಂತೆ. ಈ ಮತ್ತೊಮ್ಮೆ ಅರ್ಜಿ ಹಾಕುವುದು ಇದು ಫಲಾನುಭವಿಗಳಿಗೆ ತೊಂದರೆ ಕೊಡುವಂಥದ್ದು. ಈಗಾಗಲೇ ಎಲ್ಲರೂ ಫಲಾನುಭವಿಗಳಿದ್ದಾರೆ, ಲಾಭ ಪಡೀತಾ ಇದ್ದಾರೆ. ಅಂಥವರಿಗೆ ಮತ್ತೊಮ್ಮೆ ನೀವು ವಿವಿಧ ಇಲಾಖೆಗಳಿಗೆ ಅಲೆದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ. ಯಾಕೆಂತಂದರೆ ಈ ರಾಜ್ಯದ ಮಹಿಳೆಯರು ಮತ್ತು ಯಜಮಾನಿಗಳು ಮತ್ತು ಈ ರಾಜ್ಯದಲ್ಲಿರುವಂಥ ಸಾರ್ವಜನಿಕರು ಈಗಾಗಲೇ ಭಾಳಷ್ಟು ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಒಂದು ಆದೇಶ ಮಾಡುವುದು ಒಂದು ರೀತಿಯಾಗಿ ಫಲಾನುಭವಿಗಳಿಗೆ ನೀವು ಅನುಮಾನದಿಂದ ನೋಡ್ತಾ ಇದ್ದೀರಿ. ಇದು ಸರಿಯಲ್ಲ. ನೋಡಿ, ತಾವು ಹೇಳ್ತಾ ಇದ್ದೀರಿ ಈಗಾಗಲೇ ದುರುಪಯೋಗ ಆಗ್ತಾ ಇದೆ ಅಂತೇಳಿ. ದುರುಪಯೋಗ ಆಗದವರಿಗೆ ನೀವು ತಡೆ ಹಿಡೀರಿ. ಯಾಕಂದರೆ ನಿಮ್ಮ ಹತ್ರ ತಾಂತ್ರಿಕ ಏನು ಸಮಸ್ಯೆಗಳಿವೆ ಅದನ್ನು ನೋಡ್ಕೊಂಡು ಹೋಗ್ಬೋದು. ನಿಮ್ಮ ಹತ್ರ ಇಲಾಖೆಗಳಿವೆ, ಅದು ಆದಾಯ ಇಲಾಖೆ ಇರ್ಬೋದು, ಜನನ ಮತ್ತು ಮರಣ ಇಲಾಖೆ ಡಿಪಾರ್ಟ್ಮೆಂಟ್ ಇರ್ಬೋದು. ಅದರಿಂದ ಮಾಹಿತಿ ತೊಗೊಂಡು ಕೊಡ್ಬೋದು. ತೊಗೊಂಡು ಈಗ ನೋಡಿ, ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಮಾರ್ಚ್ ತಿಂಗಳ 2026ಕ್ಕೆ ಸಂಬಂಧಪಟ್ಟಂತೆ 1,95,224 ಜನ ಡೆತ್ ಆಗಿದ್ದಾರೆ. ಮತ್ತು ಆ ಡೆತ್ ಸರ್ಟಿಫಿಕೇಟ್ ಕೇಸ್ ಪ್ರಕಾರ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹೇಳಬೇಕಾದ್ರೆ ನೋಡಿ, ರಾಯಚೂರಿಗೆ 5,181 ಜನ ಇಲ್ಲಿ ಡೆತ್ ಆಗಿರುವುದು. ಅಂಥವ್ರಿಗೆ ನೀವು ಪರಿಷ್ಕರಣೆ ಮಾಡಿ ಅಂಥವ್ರು ತಡೆ ಹಿಡಿರಿ. ಬದಲಾಗಿ ಬಡವರಿಗೆ, ಮಹಿಳೆಯರಿಗೆ ಮತ್ತು ಕೆಳವರ್ಗದ ಜನರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಇದೆಲ್ಲ ತೊಂದರೆ ಕೊಡುವಂಥದ್ದು ಇದು ಸರಿಯಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ತಾವು ತಮ್ಮ ಆದೇಶವನ್ನು ಹಿಂದಕ್ಕೆ ಪಡೆದು ಸಾರ್ವಜನಿಕ ಲಾಭ ಆಗುವಂಥದ್ದು ಒಂದು ಕೆಲಸ ಮಾಡಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಬಗ್ಗೆ ನೂತನ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಇದನ್ನು ನಾವು ವಿರೋಧಿಸುತ್ತೇವೆ. ಏಕೆಂದರೆ ಬಡವರ ಪಕ್ಷ, ಬಡವರಿಗಾಗಿ ಈ ಒಂದು ಹೇಳಿದ ಜನರಿಗೆ ಚುನಾವಣೆಯಲ್ಲಿ ಅವರು ಗೃಹಜ್ಯೋತಿ, ಗೃಹಲಕ್ಷ್ಮಿ ಇನ್ನಿತರ ಒಂದು ಸ್ಕೀಮ್ಗಳ ಮೂಲಕ ಸರ್ಕಾರವನ್ನು ರಚನೆ ಮಾಡಿದರು. ಈಗ ಮತ್ತೊಮ್ಮೆ ಆ ಗೃಹಜ್ಯೋತಿ, ಗೃಹಲಕ್ಷ್ಮಿಯನ್ನು ಎಲ್ಲ ಒಂದು ಬಡವರು ತಮ್ಮ ಅಪ್ಲಿಕೇಶನ್ಗಳನ್ನು ಹಾಕಬೇಕೆಂಬ ಒಂದು ಆದೇಶ ಹೊರಡಿಸಿದ್ದು ಇದು ಸರಾಸರಿ ಒಂದು ತಪ್ಪಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ನಾವು ವಿರೋಧಿಸ್ತೇವೆ. ಆದ್ದರಿಂದ ತಕ್ಷಣವೇ ಆದೇಶವನ್ನು ಹಿಂಪಡೆದು ಬಡವರಿಗೆ ಅನುಕೂಲ ಮಾಡಿ ಈ ಒಂದು ತಾವು ಪರಿಷ್ಕರಣೆ ಮಾಡಬೇಕಾದರೆ ಆದಾಯ ಇಲಾಖೆಯಿಂದ ಮತ್ತು ಜನನ ಮತ್ತು ಮರಣ ಇಲಾಖೆಯಿಂದ ಈ ಆದೇಶಗಳನ್ನು ಪರಿಷ್ಕರಣೆ ಮಾಡಿ ಜನರಿಗೆ ಯಾರು ಇದರಲ್ಲಿ ದೋಷಾರೋಪಣೆ ಇದ್ದಾರೆ, ಯಾರು ತಪ್ಪು ಜನರು ಇದರ ಒಂದು ಇದು ಮಾಡ್ತಿದ್ದಾರೆ, ದುರುಪಯೋಗ ಮಾಡ್ತಾರೆ, ಅಂತಹ ಒಂದು ಅಪ್ಲಿಕೇಶನ್ಗಳನ್ನು ತಾವು ತಕ್ಷಣ ತೆಗೆದು ಕೇವಲ ಇದಕ್ಕೆ ಬಡವರು ಮತ್ತು ತಾವು ಸೀಮಿತ ಒಂದು ಜನರಿಗೆ ಕೊಡಬೇಕೆಂಬ ಒಂದು ಆದೇಶ ಇದೆ, ಅದನ್ನು ಜಾರಿಗೆ ಮಾಡಬೇಕು. ತಕ್ಷಣದಿಂದ ತಮ್ಮ ಆದೇಶವನ್ನು ತಾವು ಹಿಂಪಡಿಬೇಕೆಂದು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತದೆ. ಅಲ್ಲ ಸರ್, ಏನಂತಂದ್ರೆ ಈ ಒಂದು ರೀತಿಯಲ್ಲಿ ಸರ್ಕಾರ ಅಂದ್ರೆ ಕಳೆದ ಬಾರಿ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದ ಸಂದರ್ಭದಲ್ಲಿ ಅವರು ಹಕ್ಕುಗಳನ್ನು ತಿಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಆದ ನಂತರ ಈ ರೀತಿ ಒಂದು ರೀತಿಯಲ್ಲಿ ಪರಿಷ್ಕರಣೆ ಮಾಡೋದು, ಒಂದು ರೀತಿಯಲ್ಲಿ ಪುನಃ ಅರ್ಜಿ ಸಲ್ಲಿಸುವುದು ಯಾವ ಮಟ್ಟಿಗೆ ಸರಿ? ಇದು ಈ ರೀತಿಯಲ್ಲಿ ಇದಾದ್ರೆ ಒಂದು ರೀತಿಯಲ್ಲಿ ಬಡಬಗ್ಗರನ್ನ ಅಥವಾ ಶೋಷಿತರನ್ನ ಅಥವಾ ಅಸಹಾಯಕರನ್ನ ಸರ್ಕಾರಿ ಕಚೇರಿಗೆ ಅಲಿದಾಡುವಂಥ ಪರಿಸ್ಥಿತಿ ಆಗುತ್ತಲ್ಲ. ಇದು ಸರಾಸರಿ ನಾವು ಖಂಡನೆ ಮಾಡ್ತೀವಿ. ಏಕೆಂದರೆ ಬಡವರಿಗೆ ತೊಂದರೆ ಕೊಡುವಂಥ ಒಂದು ಆದೇಶವಾಗಿದೆ. ಇಂಥ ಒಂದು ಆದೇಶಗಳು ತಮ್ಮ ಒಂದು ಸರ್ಕಾರ ಬರೋದಕ್ಕಿಂತ ಮುಂಚೆ ಮಾಡಿದಂಥ ವಾಗ್ದಾನದ ವಿರುದ್ಧ ಸಹ ಆಗಿದೆ. ತಾವು ಬಡವರಿಗೆ ವಾಗ್ದಾನ ಮಾಡಿದ್ರಂದ್ರೆ ನಿಮ್ಮ ಸರ್ಕಾರವು 5 ವರ್ಷ ತನಕ ಯಾವುದೇ ಬದಲಾವಣೆಗಳು ಮಾಡಬಾರ್ದು. ಇದನ್ನು ಈ ಯಥಾರೀತಿ ಜಾರಿ ಮಾಡಿ ಅದರಲ್ಲಿ ಯಾರು ದುರುಪಯೋಗ ಮಾಡುತ್ತಿದ್ದಾರೆ, ಆದಾಯ ಇಲಾಖೆಯಿಂದ ಅವರು ಪಡಿತಿರುವಂತಹ ಜನರಾಗಲಿ ಮತ್ತು ಜನನ ಪ್ರಮಾಣ ಅದರಿಂದ ತಾವು ಇಲಾಖೆಯಿಂದ ತೀರ್ಕೊಂಡಂತಹ ಡೆತ್ ಆದಂತಹ ಜನರ ಒಂದು ಹೆಸರುಗಳನ್ನು ತೆಗೆದು ಉಳುಕಿದ್ದ ಎಲ್ಲ ಒಂದು ಜನರಿಗೆ ಈ ಒಂದು ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆ ಸತತವಾಗಿ ಜಾರಿ ಮಾಡಬೇಕೆಂದು ನಾವು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ.